ಎಲ್ಲ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ನಮ್ಮಮ್ಮ ಮೊಸರು ಸಾರು ತುಂಬ ಚೆನ್ನಾಗಿ ಮಾಡುತ್ತೆ, ಅದಕ್ಕೆ ಮಾಡಿ ತೋರಿಸ್ತೀನಮ್ಮ ಅಂತ ಹೇಳಿದ ತಕ್ಷಣ ಸರಿ ಬಾ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಒಂದು ಕುಕ್ಕರ್ನಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸೀಮೆ ಬದನೆಕಾಯಿ ಸಿಪ್ಪೆ ತೊಗೊಂಡು ಹೆಚ್ಕೊತಾ ಇದ್ದಾರೆ. ಅದನ್ನ ಹೆಚ್ಕೊಂಡು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಕುಕ್ಕರ್ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಇದು ರೆಡಿಯಾಗಿ ಕುಕ್ಕರ್ ಕೂಗೋದ್ರೊಳಗೆ ನಾವು ಮಸಾಲೆ ಏನೇನು ಬೇಕು ಅನ್ನೋದು ತೋರಿಸ್ತಾ ಇದ್ದೀವಿ. ಮೆಣಸಿನ್ಕಾಳು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೋಬೇಕು. ಎಲ್ಲದನ್ನು ಹಾಕ್ಕೊಂಡು ಇದರ ಜೊತೆಗೆ ಬೇಯಿಸ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು. ಏಲಕ್ಕಿನೂ ಹಾಕಬೇಕು, ಬಿಡಿಸಿರೋದೆ ಏಲಕ್ಕಿ ಮತ್ತು ಹುರಿಗಡಲೆನೂ. ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀವಿ. ಸಾಸಿವೆ ಹಾಕಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ನಾವು ರುಬ್ಕೊಂಡಿದ್ವಲ್ಲ ಇದನ್ನು ಎಲ್ಲ ಒಗ್ಗರಣೆ ಹಾಕಬೇಕು. ಅದನ್ನೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಎಲ್ಲ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಇದು ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ನಮ್ಗೆ ಗಟ್ಟಿ ಮೊಸರಿತ್ತು ಹಸುವಿಂದು ಅದನ್ನೆಲ್ಲ ಸೋಸ್ಕೊತಾ ಇದ್ದಾವೆ. ಚೆನ್ನಾಗಿ ಸೋಸ್ಕೊಂಡು ಅದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ಇನ್ನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕಬೇಕು, ಇಲ್ಲಾಂದರೆ ಹುಳಿ ಅನಿಸುತ್ತೆ ಅಂತ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ನಾವು ಒಂದು ಅರ್ಧ ಲೋಟ ಹಾಕ್ತಾಯಿದ್ದೀವಿ ಹಾಲು. ಆಮೇಲೆ ನಾವು ಬೇಯಿಸ್ಕೊಂಡಿರೋ ಸೀಮೆ ಬದನೆಕಾಯಿನೂ ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟಿಗೆ ನಾವು ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮೊಸರು ಸಾರು ರೆಡಿಯಾಗಿದೆ. ನೀವು ಇದನ್ನು ಮುದ್ದೆ ಜೊತೆಗೂ ಅಥವಾ ಅನ್ನದ ಜೊತೆಗೆ ಊಟ ಮಾಡ್ಬೋದು. ಅಮ್ಮ ಮಾಡಿರೋ ಸಾಂಬಾರು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.